ಮೊನ್ನೆ ನಾನು ನಮ್ಮ ಇಡೀ ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂಥ ಆನೆಗಳ ಹಾವಳಿಯ ಬಗ್ಗೆ ರೈತರ ಮತ್ತು ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಅದು ಸದನದಲ್ಲಿ ಉಲ್ಲೇಖ ಮಾಡಿದಂಥ ಸಂದರ್ಭದಲ್ಲಿ ಈ ಜಿಲ್ಲೆಯ ಅಧ್ಯಕ್ಷರು ಖಾದರ್ ಅವರು ಒಂದು ಮಾತು ಹೇಳಿದರು, ಆನೆಗಳಿಗೂ ಬದುಕು ಹಕ್ಕಿದೆ, ಮನುಷ್ಯರಿಗೆ ಮಾತ್ರ ಅಲ್ಲ ಅಂತ. ನಾನು ಖಾದರ್ ಅವರಿಗೆ ಈ ಸಂದರ್ಭದಲ್ಲಿ ಕೇಳ್ತೇನೆ, ಗೋವುಗಳಿಗೂ ಬದುಕು ಹಕ್ಕಿದೆಯಲ್ಲ, ದಯವಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಡಿ, ಗೋ ಹತ್ಯೆಯನ್ನು ನಿಲ್ಲಿಸಿ ಅನ್ನುವಂಥ ಸ್ಟೇಟ್ಮೆಂಟ್ ಕೊಡಿ. ಆ ಗೋವುಗಳಿಗೂ ಬದುಕು ಹಕ್ಕಿದೆ. ಗೋವುಗಳ ರಕ್ಷಣೆಯ ದೃಷ್ಟಿಯಿಂದಲೂ ಏನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದ್ದರು, ಅದನ್ನೇನು ವಾಪಸ್ ಪಡೆದಿದ್ದೀರಿ. ನೀವು ಅಷ್ಟು ಪ್ರಾಣಿಗಳ ಬಗ್ಗೆ ಕಾಳಜಿ ಇರ್ತಕ್ಕಂಥ ಖಾದರ್ ಅವರು ಮತ್ತೆ ಆ ಗೋಹತ್ಯೆ ನಿಷೇಧ ಕಾನೂನನ್ನು ಜಾರಿಗೆ ತನ್ನಿ ಅನ್ನುವಂಥ ಆಗ್ರಹವನ್ನು ನೀವು ಸಹ ಮಾಡಬೇಕೆನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿಗಳಿಗೆ, ಆನೆಗಳಿಗೆ ಎಲ್ಲರಿಗೂ ಕೂಡ ಹಕ್ಕಿದೆ. ಖಂಡಿತವಾಗಿ ಅದು ಇಷ್ಟು ಬೆಳಗ್ಗೆ ನನಗೆ ಬೇಸರ ಆಗ್ತದೆ. ಅರಿಸ್ಪುಂಜ ನಂತರ ಅತಿ ಬುದ್ಧಿವಂತರಿಗೆ ಗೋಗಳಿಗೆ ಕೂಡ ಹಕ್ಕಿದೆ ಅಂತ ಇಷ್ಟು ನನಗೆ ಗೊತ್ತೇ ಇಲ್ವಾ? ಈ ದೇಶದ ಸಣ್ಣ ಮಕ್ಕಳಿಗೆ ಕೂಡ ಗೊತ್ತಿದೆ, ಎಲ್ಲರಿಗೂ ಕೂಡ ಗೊತ್ತಿದೆ ಇದರಲ್ಲಿ. ಆದ ಕಾರಣ ಅವ್ರಿಗೆ ಗೊತ್ತಿರೋದಿರೋದು ನನಗೆ ಅತ್ಯಂತ ಖೇದಕರವಾಗಿದೆ. ಯಾರಿಗೆಲ್ಲ ಹಕ್ಕಿದೆ ಅಂತೇಳಿ ಅವ್ರನ್ನ ರೈಟಿಂಗಲ್ಲಿ ಬರೆದು ಕಳಿಸ್ತಾರೆ. ಗೋಹತ್ಯೆ ನಿಷೇಧವನ್ನು ಜಾರಿಗೆ ತಂದಿರುವುದನ್ನು ಈಗ ವಾಪಸ್ ನೀವು ತರ್ತೀರಾ ಅದನ್ನು? ನೋಡಿ, ನಾನು ಬಹುಶಃ ರಾಜ್ಯಕ್ಕೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಗೋಹತ್ಯೆ ನಿಷೇಧ ಈ ದೇಶದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ತಂದದಂತೇಳಿ ಎಲ್ಲರೂ ಕೂಡ ಒಪ್ಪಬೇಕು. ಇಡೀ ದೇಶಕ್ಕೆ ಬೇಕಾದ ಒಂದು ಕಾನೂನನ್ನು ತಂದರು ಇಂದಿರಾ ಗಾಂಧಿಯವರು ಕರ್ನಾಟಕಕ್ಕೊಂದು, ಗೋವಾಕ್ಕೆ ಒಂದು, ಕೇರಳಕ್ಕೊಂದು, ಮಣಿಪುರಗೊಂದು, ಕಲ್ಕಟ್ಟೆಗೊಂದು, ಇಲೆಕ್ಷನ್ ಬಂದಾಗ ಒಂದು ಕಾನೂನು ತರಲಿಲ್ಲ. ಈ ದೇಶಕ್ಕೆ ಒಂದು ಕಾನೂನು ತಂದಿದ್ದಾರೆ. ಅದು ಈ ದೇಶದಲ್ಲಿ ಗೋಹತ್ಯೆಗೆ ಸಂಬಂಧ ಕಾನೂನು ತಂದಿದ್ದರೆ ಶ್ರೀಮತಿ ಇಂದಿರಾ ಗಾಂಧಿಯವರು 1900 ಆ ಕಾಲ 69 ಆ ಕಾಲ ತಂದಿದ್ದಾರೆ ಅಂತೇಳಿ ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಈ ದೇಶದಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಉಂಟಲ್ಲ.